7 ಪುಸ್ತಕಗಳು ಈಗ ಇದೇ ವೇದಿಕೆಯ ಮೇಲೆ ವಿಜಯದ ಕಹಳೆಯ ಕರ್ನಾಟಕದ ಅಂತ ಡಾಕ್ಟರ್ ಸೋಮರಾಜ್ ಅವರೇ, ಇನ್ನೋರ್ವ ಕಾಲೇಜಿನ ಖಜಾಂಚಿಗಳು ಅಂತ ಜನಾದ್ರಿ, ಇನ್ನೋರ್ವ ಗಂಗಾವತಿ ಶಿಕ್ಷಣ ಸಂಸ್ಥೆಯ ಶ್ರೀರಾಮುಲು ಕಾಲೇಜಿನ ವಾಲಿಬಾಲ್ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನವನ್ನು BCA ಡಿಪಾರ್ಟ್ಮೆಂಟ್ ಅವರು ಪಡೆದುಕೊಂಡಿದ್ದಾರೆ. ಭಾರತಿ ಅವರು ಸೆಕೆಂಡ್ ಪ್ರೈಸ್ ಗೋಸ್ ಟು ಬಿಕಾಂ ಡಿಪಾರ್ಟ್ಮೆಂಟ್. ಲಕ್ಷ್ಮಣ್ IT overall college championship in our college. ಬಿಡುಗಡೆ ಮಾಡಿದ್ರು. ನಮ್ಮ ಪ್ರಾಚಾರ್ಯರಾಗಿರ್ತಕ್ಕಂಥ ವಿಜಯಾನಂದ್ ವಡ್ಡೆ ಸರ್ ಅವರು ಬರೆದಿರ್ತಕ್ಕಂಥ 7 ವಿಮರ್ಶಾ ಗ್ರಂಥಗಳು, ಅದರ ಜೊತೆಗೆ ಈ ನಾಡಿನ ಹೆಮ್ಮೆ ಪಡ್ತಕ್ಕಂಥ ಅರಸು ಮನೆತನದ ಬಗ್ಗೆ ನಾವೇನಾದ್ರೂ ಮಾತನಾಡೋದಾದ್ರೆ, ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ 4 ರಾಜ ಮನೆತನಗಳಲ್ಲಿ 2 ರಾಜ ಮನೆತನಗಳು ಈ ಭಾಗದಲ್ಲಿ ಬರ್ತವೆ. ಮೊದಲನೇದಾಗಿ ವಿಜಯನಗರ ಸಾಮ್ರಾಜ್ಯ. ಅದನ್ನು ನಾವು ತುಂಬಾ ಹೆಮ್ಮೆಯಿಂದ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅಂತ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಇದ್ದೇವೆ. ಆದ್ರ ನಾವು ನಡ್ಕೊಂಡು ರೀತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ನಾವೊಂದು 5-6 ತಿಂಗಳಿಂದ ತುಮಕೂರಿಗೆ ಹೋಗಿದ್ದೆ. ಸುಮಾರು ಕಡೆ ಸುತ್ತಾ ಇರ್ತೀನಿ. ಹಾಗೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು, ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲಿ, ಆ ವಿದ್ಯಾರ್ಥಿಗಳು ಸೇರಿದ್ರು. ಅವರು ಕೂಡ ಇದೇ ತರ ಮೊಬೈಲ್ ಹಿಡ್ಕೊಂಡು ಗಲಾಟೆ ಮಾಡ್ತಾ ಇದ್ರು. ಅವರಿಗೊಂದು ಉದಾಹರಣೆ ಕೊಟ್ಟೆ ನಾನು. ನೀವಿರುವುದು ಸಿದ್ಧಗಂಗಾ ಅಂದ್ರೆ ಅದು ಒಂದ್ ರೀತಿ ತುಮಕೂರಿನ ಸಿದ್ಧಗಂಗಾ ಮಠ ಇಡೀ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಊರಲ್ಲಿದ್ದೀರಿ ನೀವು.
ಆದ್ರೆ ನೀವು ನಡ್ಕೊಳ್ಳೋ ರೀತಿ ಹೇಗಿದೆ ಅನ್ನೋದನ್ನು ಯೋಚನೆ ಮಾಡಿ ಅಂತ ಹೇಳಿದಾಗ ಆ ವಿದ್ಯಾರ್ಥಿಗಳು ಕೂಡ ಒಂದು ಸರಿಯಾದ ಆಲೋಚನೆಯಲ್ಲಿ ನೀವು ಹೇಗೆ ಈಗ ಕೂತ್ರಲ್ಲ ಅವರು ಹಾಗೆ ಕೂತ್ರು. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ, ನಮಗೆ ತುಂಬಾ ಗೌರವ ಇದೆ. ನನ್ನ ದೇಶದ ಮುಂದಿನ ಭವಿಷ್ಯದ ನಾಯಕರು ನೀವೆಲ್ಲರೂ ಇಲ್ಲೇನ್ ಕೂತಿದ್ದೀರಲ್ಲ, ಈ ದೇಶದ ಮುಂದಿನ ಭವಿಷ್ಯದ ನಾಯಕರು ನೀವು. ನಾವು ಅದನ್ನು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಆಲೋಚನೆಗಳನ್ನ ಇಟ್ಕೊಂಡು ನಾವಿಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥದ್ದು. ಬಹುಶಃ ನಿಮ್ಮ ಕಾಲೇಜಿನ ಇಡೀ ಆಡಳಿತ ಮಂಡಳಿಗೆ ಮತ್ತು ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಪ್ರಾಚಾರ್ಯರಿಗೂ ಧನ್ಯವಾದ ಹೇಳ್ಬೇಕು ನೀವು. ಯಾಕಂದ್ರೆ AC ಇರ್ತಕ್ಕಂಥ ಒಂದು ಹಾಲ್ನಲ್ಲಿ ನಿಮ್ಮನ್ನು ಕೂಡಿಸಿ ಯಾಕೆ ಈ ತರದ ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮನ್ನು ಕಳಿಸುವಾಗ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಶುಭ ಹಾರೈಸಿ ಕಳಿಸ್ಬೇಕಂತ ನಿಮ್ಮನ್ನು ಈ ರೀತಿಯಾಗಿ ಕೂಡಿಸಿ ಅವ್ರು ಮಾಡ್ತಕ್ಕಂಥದ್ದು. ಅದಕ್ಕೆ ಕೃತಜ್ಞತಾ ಭಾವನೆಯಿಂದ ನಾವು ಕುತ್ಕೋಬೇಕು. ಇದು ನನ್ನ ವಿನಂತಿ, ಬೇರೆ ಏನೂ ಅಲ್ಲ, ಆರ್ಡರ್ ಮಾಡೋದಲ್ಲ, ನಾನು ವಿನಂತಿ ಮಾಡ್ಕೊಳ್ತೀನಿ ನಾನು. ಅದಕ್ಕೆ ವಿದ್ಯಾರ್ಥಿ ಮಿತ್ರರನ್ನೇ ಉದ್ದೇಶಿಸಿ ನಾನು ಕೆಲವೊಂದು ಮಾತುಗಳನ್ನು ಆಡ್ತೀನಿ. ಬಹುಶಃ ನಾನು ಹಲವಾರು ಕಡೆ ಹೇಳ್ಬೇಕಾದಾಗ ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇದ್ದೇವೆ. ಈಗ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಂದ್ರೆ ಏನು? ಎಷ್ಟು ಜನ ನಾವು ಶಿಕ್ಷಣವನ್ನು ಪಡೆದವರಿದ್ದೇವೆ, ಶಿಕ್ಷಣವನ್ನು ಪಡೆದ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ? ಇದು ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮೊದಲ ಪ್ರಶ್ನೆ. ಒಂದು ಪತ್ರಿಕೆಯಲ್ಲಿ ವಾಚಕರ ವಾಣಿ ಅಂತ ಬರುತ್ತೆ. ಒಬ್ಬ IAS ಅಧಿಕಾರಿ ಆ ಪತ್ರಿಕೆಯಲ್ಲಿ ಪತ್ರ ಬರೆದಿದ್ರು. ಏನ್ ಪತ್ರ ಬರೆದಿದ್ರು ಅಂದ್ರೆ, ಅದರ ಮೇಲೆ ಹೆಡ್ಲೈನ್ ಏನಿತ್ತು ಅಂದ್ರೆ, ಹೂ ಈಸ್ ಎಜುಕೇಟೆಡ್, ಯಾರು ಶಿಕ್ಷಣ ಪಡೆದವರು ಅಂತೇಳಿ. ಅದಕ್ಕೆ ಉತ್ತರ ನಾವು ಹುಡುಕಬೇಕಾಗಿದೆ. ಅವ್ರು ಹೇಳಿದ ಒಂದು ಆ ಪತ್ರದ ವಿವರಣೆಯಲ್ಲಿ ನನಗೆ ಉತ್ತರ ಸಿಗುತ್ತೆ. ಏನು ಅಂದ್ರೆ, ಅವರು 2 ದಿನ ರಜಾ ಇತ್ತು, ಶನಿವಾರ ಮತ್ತು ರವಿವಾರ 2 ದಿನ ರಜಾ ಇತ್ತು. ಮಕ್ಕಳನ್ನು ಕರ್ಕೊಂಡು IAS ಅಧಿಕಾರಿ ಅವರು ವಾಯು ವಿಹಾರಕ್ಕೆ ಹೋಗಿದ್ರಂತೆ. ಬೆಳಿಗ್ಗೆ ಹೋದಾಗ ನದಿ ದಡದಲ್ಲಿ ತುಂಬಾ ಗಿಡಗಳು ಬೆಳೆದಿದ್ವು. ಅಲ್ಲಿ ಆ ಗಿಡದಲ್ಲಿ ಗುಬ್ಬಚ್ಚಿಗಳು ಗೂಡು ಕಟ್ಟಿದ್ವು. ಗುಬ್ಬಚ್ಚಿ ಗೂಡು ಕಟ್ಟಿದಾಗ ಆ ಗೂಡುಗಳನ್ನ ನೋಡಿ ಮಕ್ಕಳು ತುಂಬಾ ಹರ್ಷಿತರಾಗಿ ಆ ಗೂಡು ಬೇಕು ಅಂತ ಅಳ್ಯಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ IAS ಅಧಿಕಾರಿ ಗಿಡ ಹತ್ತಕ್ಕಾಗಲ್ಲ, ಮಕ್ಕಳಿಗಂತೂ ಅವ್ರು ನೋಡಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ದನ ಕಾಯಿ ಹುಡುಗ ಕಾಣ್ತಾನೆ, ಕರೀತಾರೆ ಅವರು. IAS ಅಧಿಕಾರಿ ಬಾರೋ ಇಲ್ಲಿ ಅಂತ ಕರೀತಾರೆ. ಆ ಹುಡುಗ ಬಂದು ಏನ್ ಸರ್ ಅಂತ ಕೇಳ್ತಾನ. ಏನ್ ಸರ್ ಅಂತ ಕೇಳಿದಾಗ, ಆ ಮೇಲೆ ಗುಬ್ಬಚ್ಚಿಗಳು ಗೂಡು ಕಟ್ಟಿದ್ದಾವಲ್ಲ, ಅದೊಂದು ಸ್ವಲ್ಪ ಕಿತ್ತು ಕೊಡು ಅಂತ ಕೇಳಿದ್ರಂತೆ. ಅದಕ್ಕೆ ಅವನು ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟನಂತೆ, ಕೊಡಲ್ಲ ಸರ್ ಅಂತೆ. ಆಗಲ್ಲ ಅಂತ ಹೇಳಿಲ್ಲ ಅವನು, ಕೊಡಲ್ಲ ಅಂತ ಹೇಳಿದ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಕೊಡಲ್ಲ ಅಂತ ಹೇಳಿದಾಗ ಸುಮ್ಮನೆ ಆದರು. ಮತ್ತೆ ಮುಂದೆ ಹೋದಾಗ ಆ ಹುಡುಗರು ಬಿಡ್ಲೇ ಇಲ್ಲ, ನನಗೆ ಗೂಡು ಬೇಕು ಅಂತ ಹಳ್ಳಿಯಕ್ಕೆ ಎತ್ತಿದ್ರು. ಹಳ್ಳಿಯಕ್ಕೆ ಎತ್ತಿದಾಗ ಆ ಹುಡುಗರು ಕರ್ತು ಮತ್ತೆ ಹೇಳಿದ್ರು, ಒಂದು 500 ರೂಪಾಯಿ ಕೊಡ್ತೇನೆ ಕಿತ್ಕೊಡು ಆ ಗೂಡು ಅಂತ ಹೇಳಿದ್ರೆ ಆ ಮಗು ಆಗಲ್ಲ ಅಂತ ಹೇಳ್ತಂತೆ. ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ನೋಡಿ ಸರ್, ಆ ಗುಬ್ಬಚ್ಚಿ ಗೂಡು ಏನ್ ಕಟ್ಟಿದ್ದಾವಲ್ಲ, ಅದು ಗೂಡು ಅಷ್ಟೇ ಇಲ್ಲ, ಅದರಲ್ಲಿ ಮೊಟ್ಟೆ ಇದ್ದಾವೆ, ಮರಿಗಳಿದ್ದಾವೆ. ಸಾಯಂಕಾಲ ಗುಬ್ಬಚ್ಚಿ ಬಂದು ಆ ಗೂಡಿನಲ್ಲಿ ಇರ್ತಕ್ಕಂಥ ಮೊಟ್ಟೆ ಮತ್ತು ಮರಿಗಳನ್ನು ಕಾಣದೇ ಇದ್ದಾಗ ಅದು ದುಃಖ ಪಡುತ್ತೆ. ನಾವು ಅದನ್ನು ಯೋಚನೆ ಮಾಡ್ಬೇಕಲ್ಲ ಅಂತ ಕೇಳಿದ್ರಂತೆ. ಅವಾಗ IAS ಅಧಿಕಾರಿಗೆ ಆಲೋಚನೆ ಬಂದಿತ್ತು, ಶಿಕ್ಷಣ ಪಡೆದರೆ ಸಾಲದು, ಮಾನವೀಯತೆನೂ ಬೇಕು ಅಂತ. ಅದಕ್ಕೆ ಹೂ ಈಸ್ ಎಜುಕೇಟೆಡ್ ಅನ್ನೋದಕ್ಕೆ ಆನ್ಸರ್ ಎಲ್ಲಿ ಸಿಗುತ್ತೆ ಅಂದ್ರೆ, ಶಾಲೆಯಲ್ಲಿ ಓದಿರ್ತಕ್ಕಂಥವ್ನು ಅಷ್ಟೇ ಎಜುಕೇಟೆಡ್ ಅಲ್ಲ. ನಾವೇನ್ ದನ ಕಾಯೋರು ಅಂತೇಳಿ ಕೀಳಾಗಿ ಕಾಣ್ತೀವಲ್ಲ, ಅವರು ನಮ್ಗಿಂತ ಬುದ್ಧಿವಂತರಿರ್ತಾರೆ ಅನ್ನೋದಕ್ಕೆ ಎಜುಕೇಟೆಡ್ ನಾನಲ್ಲ, ಆ ದನ ಕಾಯೋನು ಕೂಡ ಎಜುಕೇಟೆಡ್ ಅಂತ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಸಭೆ ಸಮಾರಂಭಕ್ಕೆ ಹೋದಾಗ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಾನು, ಎಲ್ಲೇ ಹೋದ್ರೂ ಕೂಡ ನಾವು ಕುಳಿತಿರುವ ರೀತಿ ಬಹಳ ಮುಖ್ಯ ಆಗುತ್ತೆ. ಇದನ್ನ ನಾವು ಆಲೋಚನೆ ಮಾಡ್ಬೇಕು. ನೀವೆಲ್ಲರೂ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಇಲ್ಲಿ ಬಂದಿರ್ತಕ್ಕಂಥದ್ದು, ಬೇರೆ ಉದ್ದೇಶ ಇಲ್ಲ. ಕಾಲೇಜಿಗೆ ಬಂದಿರ್ತಕ್ಕಂಥ ಉದ್ದೇಶ ಏನು? ನಮ್ಮ ಬದುಕು ಕಟ್ಕೋಬೇಕು ಅಂತ ನಾವು ಬಂದಿರ್ತಕ್ಕಂಥದ್ದು. ಆ ಬದುಕು ಹೇಗೆ ಕಟ್ಕೋಬೇಕು ಅನ್ನೋದಕ್ಕೆ ಒಂದು 3 ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು. ಇವತ್ತು ಕೊನೆ
ದಿವಸ ನಮ್ಮ ಕಾಲೇಜಲ್ಲಿ ಇವತ್ತಿದ್ದು ನಮ್ಮ ಭವಿಷ್ಯವನ್ನು ಒಂದು ಬುನಾದಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಜೀವನದಲ್ಲಿ ಇವತ್ತು ಶ್ರೀರಾಮುಲು ಕಾಲೇಜಿನ ಒಂದು ಸಂಸ್ಥೆ ಅಂತ ಹೇಳಿ ಅವೆಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಯಾಕಂದರೆ ಜೀವನದಲ್ಲಿ ನಾವು ಹುಟ್ಟಿದಾಗ ಪ್ರೈಮರಿ ಸ್ಕೂಲ್ ಇರುತ್ತೆ, ಆದಮೇಲೆ ಹೈಸ್ಕೂಲಲ್ಲಿ ಜೀವನ ಕೆಲವು ಅಲ್ಲಿ ಕಳೀತೀವಿ. ನಮ್ಮ ಜೀವನದಲ್ಲಿ ಒಂದು ಸಂಪೂರ್ಣವಾದಂಥ ಒಂದು ಪರ್ಫೆಕ್ಟ್ ರೇಡಿಯೋ ಅಥವಾ ಮನುಷ್ಯ ಆಗಬೇಕಂದ್ರೆ ಒಂದು 3-4 ಅಧ್ಯಾಯಗಳನ್ನು ನಾವು ಪಾರು ಮಾಡಿ ಹೋಗಬೇಕಾಗಿದೆ. ಅದೇ ರೀತಿಯಾಗಿ ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸನ ಮತ್ತು ಮುಂದೆ ತಮ್ಮ ಏನು ಗುರಿಗಳಿದ್ದಾವೆ, ಮುಂದೆ ಹೋಗ್ತಕ್ಕಂಥ ಏನೇ ಗುರಿ ಇರಲಿ, ಇವತ್ತು ಸಾಫ್ಟ್ವೇರ್ ಇರಲಿ, ಇವತ್ತು IAS ಇರಲಿ, ಇವತ್ತು IPS ಇರಲಿ, ಇವತ್ತು ಏನೇ ಹುದ್ದೆಗೆ ಹೋಗ್ತಕ್ಕಂಥ ಇದೊಂದು ಮೆಟ್ಟಲು ಶ್ರೀರಾಮುಲು ಕಾಲೇಜು. ಅದರಿಂದ ತಾವೆಲ್ಲರೂ ಬಹಳ ಧನ್ಯವಂತರು ವಿದ್ಯಾರ್ಥಿನಿಯರು. ಯಾಕಂದ್ರೆ ಈ ಕಾಲೇಜಿನ ಹಿಂದೆ ಇರ್ತಕ್ಕಂಥ ಒಂದು ಶಕ್ತಿ ಇದೆ. ಇವತ್ತು ಬಹಳ ಕಷ್ಟದಿಂದ ಈ ಕಾಲೇಜನ್ನು ಕಟ್ಟಿರ್ತಕ್ಕಂಥ ಗಂಗಾವತಿ ನಗರದ ಅನೇಕ ನಾಯಕರುಗಳು, ಮುಖಂಡರುಗಳು, ಧಾನಿಗಳು ಈ ಸಂಸ್ಥೆಯನ್ನು ಕಟ್ಟಿ ನಿಮ್ಮ ಒಂದು ಭವಿಷ್ಯಕ್ಕೋಸ್ಕರ ಇವತ್ತು ದೊಡ್ಡ ತ್ಯಾಗವನ್ನು ಮಾಡಿರ್ತಕ್ಕಂಥ ಆ ಮಹನೀಯರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಬೇಕು. ಭಾಳ ಡಿಟೇಲ್ಡ್ ಆಗಿ ನಮ್ಮ ಪ್ರೀವಿಯಸ್ ಸ್ಪೀಕರ್ಸ್ ಎಲ್ಲ ಮಾತಾಡ್ತಾರೆ. ಈಗ ನಾನು ಬೈ ಪ್ರೊಫೆಷನ್ ಡಾಕ್ಟರ್ ಇದ್ದರು, ನನಗೆ ಆಸ್ಪತ್ರೆ ಬಿಟ್ಟು ಬಂದಿದ್ದೇನೆ ಇವತ್ತು. ಆದರೂ ವೆನ್ ಮೈ ಪ್ರಿನ್ಸಿಪಾಲ್ ಆ್ಯಂಡ್ ಮೈ ಸ್ಟೂಡೆಂಟ್ ದೇ ಕಾಲ್ ಮಿ ಐ ಹ್ಯಾವ್ ಟು ಕಮ್. ಹಂಗಾಗಿ ಈಚ್ ಆ್ಯಂಡ್ ಎವ್ರಿ ಫಂಕ್ಷನಿಗೆ ನಾನು ಬಂದೇ ಬರ್ತೀನಿ. ಯಾವಾಗಲೂ ನಿಮ್ಮ ಪಾರ್ಟಿಸಿಪೇಟ್ ಮಾಡ್ತೀನಿ. ಒಂದೇ ದಿನ ಮಾತ್ರ ನಾವು ಹೊಸ ಮಹಾವಿದ್ಯಾಲಯಕ್ಕೆ ನಾವು ಸಾಕಷ್ಟು ಆಗಿನ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಿವಂಗತ ಪುಂಜಾರ್ ಸಾಹೇಬ್ ಜೊತೆಗೆ ಹೋರಾಟ ಮಾಡ್ತಿದ್ವಿ ನಾವು. ಯಾಕಂದ್ರೆ ನಮ್ಮ ಅಧ್ಯಕ್ಷರು ಹೆಂಗಂದ್ರೆ ಎಲ್ಲರೂ ಕೇಳ್ತಕ್ಕಂಥ ಹೊರ ಕೊಡ್ತಕ್ಕಂಥ ದೇವರು ಶ್ರೀ ರಾಮಚಂದ್ರನಿಯವರು. ಆಯ್ತು ಮಾಡ್ರಿ ಅಂತಿದ್ರು. ಹಂಗೆ ನಮ್ಗೆ ಆದ್ರೆ ಆ ದಿನ ನಮ್ಮ ತುರಿಗೇರಿ ಯಜ್ಞೋಬಯ್ಯ ಶೆಟ್ಟಿಯಲ್ಲಿ ಅವರ ಒಂದು ಬಿಲ್ಡಿಂಗ್ ನಲ್ಲಿ ನಾವು ಸಣ್ಣ ಒಂದು ಇದರಲ್ಲಿ ಏನಪ್ಪ ಅಂತಂದ್ರೆ ಸಣ್ಣ ಒಂದು ಗಂಗಾವತಿ ಸೆಂಟರ್ ಏನಪ್ಪ ಅಂದ್ರೆ ಎಲ್ಲಾ ಸುತ್ತ ಸಹಿಸ್ತಿದ್ವಿ. ಬದಲಾಗಿ ಬಂದು ಗಾಡಿ ನಿಂತ ಆರ್ನ ಹೊಡಿತಪ್ಪ ಕತೆ ಮುಗಿತು ನಮ್ಗೆ. ಮತ್ತದು ಹೋಗೋದನ್ನ ನಿಂತಿರ್ಬೇಕು. ಆ ರೀತಿ ಶಿಕ್ಷಣ ಸಂಸ್ಥೆ ಇತ್ತು. ಆದ್ರೂ ಅಲ್ಲಿ ಸಂಖ್ಯೆ ಅವಾಗ ಗಂಗಾವತಿಗೆ 2 ಒಂದು ರಾಮುಲು ಕಾಲೇಜು, ಮತ್ತೊಂದು GSN ಕಾಲೇಜು. ಇಲ್ಲಿ 2 ಕಾಲೇಜುಗಳಿದ್ದು ಉಳಿದೆಲ್ಲ PUC ಸೆಕೆಂಡರಿಗೆ ಮಾತ್ರ ಸರ್ಕಾರಿ ಜೂನಿಯರ್ ಕಾಲೇಜ್ ಇತ್ತು. ಅಂತ ಸಂದರ್ಭದಲ್ಲಿ ಇಡೀ ತಾಲೂಕಿಗೆ 2 ಕಾಲೇಜು. ಸಾಕಷ್ಟು ನಾವು ಒಂದೊಂದು ಸಂಖ್ಯೆ 120ರವರೆಗೂ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಒಂದು ರೂಮ್ನಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಆದರೆ ರಿಸಲ್ಟ್ ಮಾತ್ರ ನಮ್ಮ ಶಿಕ್ಷಣ ಸಂಸ್ಥೆ ಯಾವಾಗಲೂ ಟಾಪರ್ನಲ್ಲಿ ತರ್ತಾ ಇದ್ರು. ನಮ್ಮ ಹಿಂದಿನ ನಮ್ಮ ಗುರು ಸಮೂಹ ಏನಪ್ಪ ಅಂದ್ರೆ ವಿಶ್ವನಾಥ್ ನಾಯಕ್ ಇರ್ಬೋದು, BN ನಾಯಕ್ ಇರ್ಬೋದು, ಐಗೋಳು ಇರ್ಬೋದು, ಚಿತ್ರಗಾರ ಇರ್ಬೋದು, ನಮ್ಮ ಪುರಸ್ವಾಮಿ ಅವರು ಇರ್ಬೋದು, ಕುಶಲಜಿ. ಅದೇ ರೀತಿಯಾಗಿ ಅನೇಕ ಉಪನ್ಯಾಸಕರು ನಮಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದರು. ಅವರ ಒಂದು ಕೃಪೆ, ಆಶೀರ್ವಾದ ಮತ್ತು ಎಲ್ಲರ ಸಹಕಾರದಿಂದ ನಾನು ಫಸ್ಟ್ NSS ಸ್ಟೂಡೆಂಟ್ ಯೂನಿಯನ್ ಯೂನಿಟ್ ಲೀಡರ್ ನಾನು ರಾಮುಲು ಕಾಲೇಜಿಗೆ. ಆ ಸಂದರ್ಭದಲ್ಲಿ ರಾಮುಲು ಕಾಲೇಜಿನ ಅಲ್ಲೆಲ್ಲ ದಾರಿ ವ್ಯವಸ್ಥೆಯನ್ನು ಮಾಡಿ ಒಂದೇ ದಿನ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವ್ರು ನಾವು ಮಹಾವಿದ್ಯಾಲಯದಲ್ಲಿ. ನಂತರ ಎಕ್ಸಾಮ್ ಅಟೆಂಡ್ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿ ಸೋದರರಿಗೆ ಇವತ್ತು ಬಹಳಷ್ಟು ನಮ್ಮ ಡಾಕ್ಟರ್ ಸೋಮರಾಜ್ ಸರ್ ಅವರ ಸಹಕಾರದಿಂದ ಇವತ್ತು ದೊಡ್ಡ ಮಹಾವಿದ್ಯಾಲಯವಾಗಿ ಇವತ್ತು ಯೂನಿವರ್ಸಿಟಿಗೆ ನಾವು ಏನು ಕಡಿಮೆ ಇಲ್ಲ, ಆ ಲೆಕ್ಕದಲ್ಲಿ ಏನಪ್ಪ ಇವತ್ತು ನಾವು ಬೆಳೀತಾ ಇದ್ದೇವೆ. ಮನೆ ಮಾಡಿಕೊಂಡಿದೆ. ಈಗಾಗಲೇ ನಿಮಗೂ ಎಲ್ಲ ಊಟದ ಸಮಯವಾಗಿದೆ. ನಂತರ
ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನೀವೆಲ್ಲರ ನಿಮ್ಮ ತುಡಿತಗಳು ಅನ್ನುವಂಥದ್ದು ಒತ್ತಡದ ಸ್ಥಿತಿಯಲ್ಲಿ ಇವೆ ಅಂತಕ್ಕಂಥ ಮಾತುಗಳನ್ನ ನನ್ನ ಅರಿವಿಗೆ ಇದೆ. ಈ ಕಾರ್ಯಕ್ರಮವನ್ನ ಇಷ್ಟೊಂದು ಸುಂದರವಾಗಿ ಮೂಡಿ ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥವರು ಘನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎ ಸೋಮರಾಜು ಸರ್ ಅವರಿಗೆ ಈ ಕಾರ್ಯಕ್ರಮದ ಎಲ್ಲಾ ಶ್ರೇಯಸ್ಸು ಅಂತಕ್ಕಂಥದನ್ನ ಅವರಿಗೆ ಸಲ್ಲುತ್ತದೆ. ಬಹುಶಃ ಅವರ ಶ್ರೇಯಸ್ಸು, ಅವರ ತಾಳ್ಮೆ, ಅವರ ಸಹನೆ, ಅವರ ದೊಡ್ಡ ಗುಣ, ಬೆನ್ನನ್ನು ಚಪ್ಪರಿಸುವಂತಹ ಆಶೀರ್ವಾದ ಬಹುಶಃ ನಮ್ಮೆಲ್ಲ ಪ್ರಾಧ್ಯಾಪಕ ಮತ್ತು ಮಿತ್ರರಿಗೂ ಇರದೇ ಇದ್ದಿದ್ರೆ ಇಂಥ ಒಂದು ಸುಂದರವಾದಂತಹ ಕಾರ್ಯಕ್ರಮ ಅದು ಮೂಡಿ ಬರಲಿಕ್ಕೆ ಅದು ಸಾಧ್ಯವಾಗ್ತಾ ಇರಲಿಲ್ಲ ಅಂತಕ್ಕಂಥದ್ದನ್ನ. ಸ್ವತಃ ಕ್ರೀಡಾಪಟುಗಳಾಗಿದ್ದಾರೆ. ಸುಮಾರು ವರ್ಷಗಳ ಕಾಲ ಸುದೀರ್ಘವಾಗಿ ಕ್ರೀಡೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅದರ ಪ್ರತಿಫಲವೇ ಅನೇಕ ಕ್ರೀಡಾಪಟುಗಳು ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಹೊರಹೊಮ್ತಾ ಇದ್ದಾರೆ ಅಂತಂದ್ರೆ ಅದರ ಶ್ರೇಯಸ್ಸು ಡಾಕ್ಟರ್ ಎ ಸೋಮರಾಜು ಅಂತಕ್ಕಂಥದ್ದು. ಹಾಗೆ 1974ರಲ್ಲಿ ನಮ್ಮ ಈ ಎಚ್ ಆರ್ ಶ್ರೀರಾಮುಲು ಸ್ಮಾರಕ ಮಹಾವಿದ್ಯಾಲಯದ ಒಂದು ಉದಯವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಅನೇಕ ಉತ್ತಮವಾದಂತಹ ಕುಡಿಗಳು ಇಲ್ಲಿ ಜನ್ಮವನ್ನ ತಾಳಿವೆ. ಜಗತ್ತಿನಾದಂಥ ಈ ಸಂಸ್ಥೆಯ ಮಕ್ಕಳು ಎಲ್ಲಾ ಕಡೆಗೂ ಸಹ ಪಸರಿಸಿಕೊಂಡಿವೆ. ತಾವು ವೈಯಕ್ತಿಕವಾಗಿ ಬೆಳೆಯೋದು ಅಷ್ಟೇ ಅಲ್ಲ, ಇನ್ನೊಬ್ಬರನ್ನ ಬೆಳೆಸುವಂತಹ ಒಂದು ಸನ್ಮಾರ್ಗ ಅದು ಮೊಳಕೆ ಹೊಡೆದಿದ್ದು ಯಾವುದು ಅಂತಂದ್ರೆ ಇದು ನಮ್ಮ ಮಹಾವಿದ್ಯಾಲಯ ಅಂತಕ್ಕಂಥ ಮಾತು. ಅನೇಕ ಜನರಿಗೆ ಈ ಮಹಾವಿದ್ಯಾಲಯ ಅನ್ನವನ್ನ ಹಾಕಿದೆ, ನೀರನ್ನ ಹಾಕಿದೆ, ಸಂತೈಸಿದೆ, ಪಾಲನೆ ಮಾಡಿದೆ, ಪೋಷಣೆ ಮಾಡಿದೆ, ಆರೋಗ್ಯವನ್ನ ನೀಡಿದೆ ಅಂತಕ್ಕಂಥ. ಯಾಕೆ ಅಂದ್ರೆ ಆರೋಗ್ಯ ನೀಡಿದೆ ಅಂತಂದ್ರೆ ಅದಕ್ಕೆ ಡಾಕ್ಟರ್ ಸೋಮರಾಜ್ ಸರ್ ಅವರೇ ವೈದ್ಯಕೀಯವಾಗಿರುವಂತದ್ದು ಕಾರಣ ಅಂತಕ್ಕಂಥ ಮಾತುಗಳ. ನಮ್ಮ ಪ್ರಾಧ್ಯಾಪಕ ಮಿತ್ರರಾಗಲಿ ಅಥವಾ ನಮ್ಮ ಮಹಾವಿದ್ಯಾಲಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂತಹ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವ್ರ ಆಸ್ಪತ್ರೆಗೆ ಹೋದ್ರೆ ನಮ್ಮನ್ನ ಅವರು ಒಂದು ಪೈಸಾ ಸಹ ದುಡ್ಡನ್ನ ತೆಗೆದುಕೊಳ್ಳಲಾರದ ರೀತಿಯಲ್ಲಿ ನಮ್ಮನ್ನ ಅವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತಕ್ಕಂಥ ಒಂದು ದೊಡ್ಡ ಗುಣ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆಯನ್ನ ಪಡ್ತೇನೆ. ಹಾಗಾಗಿ ಅನೇಕ ಜನರು ಇಲ್ಲಿದ್ದಾರೆ. ಬದ್ರಿ ನಾರಾಯಣ್ ಸರ್ ಅವರನ್ನು ಸಹ ಸಮಯ ಮತ್ತು ಶಿಸ್ತು, ಆ ಸಮಯ ಮತ್ತು ಶಿಸ್ತಿಗೆ ಕಾರಣೀಭೂತರೆ ಅವರು ಅಂತಕ್ಕಂಥದ್ದನ್ನ. ಸೊ ಹಾಗಾಗಿ ಅವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಒಂದೆರಡು ಮಾತುಗಳನ್ನ ನಾವುಗಳು ಸಹ ಕೇಳಬೇಕು ಅಂತೇಳಿ ಬಹಳ ತುಡಿತ ನಮ್ದಿದೆ. ಈ ಸಂದರ್ಭದಲ್ಲಿ ಇರದೇ ಇದ್ರು ಸಹ ಮುಂದಿನ ಸಂದರ್ಭದಲ್ಲಾದರೂ ಸರ್ ಅವರು ಒಂದೆರಡು ಮಾತುಗಳನ್ನ ನಮ್ಗೆ ಆಡ್ಬೇಕು, ಬೆನ್ನನ್ನ ತಟ್ಟಬೇಕು, ನಮಗೆ ಸಂತೈಸಬೇಕು ಅನ್ನುವಂತ ಒಂದು ಅಭಿಲಾಷೆ ಇದೆ ಅಂತಕ್ಕಂಥನ. ಶ್ರೀನಾಥ್ ಅವರು ವೇದಿಕೆಯ ಮೇಲೆ ಈಗ ನಿರ್ಗಮಿಸಿದ್ದಾರೆ. ಅವರಿಗೆ